ಇಎಸ್ಐ ಆಸ್ಪತ್ರೆಗಳಿಗೆ ಔಷಧವನ್ನ ಪೂರೈಸಿದ ಕಂಪನಿಗಳಿಗೆ ಪೇಮೆಂಟ್ ಆಗಿಲ್ಲ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಔಷಧಗಳನ್ನ ಪೂರೈಕೆ ಮಾಡಿದೆ ಕಂಪನಿಗಳು. ಆದ್ರೆ ಬಿಲ್ ಕ್ಲಿಯರ್ ಮಾಡ್ತಿಲ್ಲ ಅನ್ನೋದು ಇದೀಗ ಔಷಧ ಪೂರೈಸಿದ ಕಂಪನಿಗಳ ಆರೋಪ. 100ಕ್ಕೂ ಅಧಿಕ ಔಷಧ ಕಂಪನಿಗಳಿಗೆ ಬಿಲ್ ಹಣ ಬಾಕಿ ಇದೆಯಂತೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಔಷಧಗಳನ್ನ ಪೂರೈಕೆ ಮಾಡಲಾಗಿದೆ. ಅಂದಾಜು 60 ಕೋಟಿ ಔಷಧ ಬಿಲ್ ಬಾಕಿ. ಇಎಸ್ಐ ನಿಯಮದಂತೆ 6 ವಾರಗಳ ಒಳಗೆ ಹಣವನ್ನ ಪಾವತಿ ಮಾಡಬೇಕು. 2025ರ ಜೂನ್ನಿಂದ ಔಷಧಗಳ ಬಿಲ್ಗೆ ಹಣ ಪಾವತಿಯಾಗಿಲ್ಲ ಅನ್ನೋದು ಆರೋಪ. ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ. ಆದರೆ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಹಣ ರಿಲೀಸ್ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಔಷಧ ಕಂಪನಿಗಳು ಕಂಗಾಲಾಗಿವೆ. ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಬೇಕಾಗಿರುವ ಅನುದಾನ ಬಿಡುಗಡೆಯಾಗಿದೆ. ಆದರೆ ಅದನ್ನ ಹಂಚಿಕೆ ಮಾಡಬೇಕಾಗಿದ್ದ ಲೇಬರ್ ಡಿಪಾರ್ಟ್ಮೆಂಟ್, ಅಲ್ಲಿನ ಅಧಿಕಾರಿಗಳು ಅದನ್ನ ಇನ್ನೂ ಕೂಡ ಬಿಲ್ ಕ್ಲಿಯರ್ ಮಾಡೋ ಗೋಜಿಗೆ ಹೋಗ್ತಿಲ್ಲ ಅನ್ನೋ ಆರೋಪ. 6 ವಾರದ ಒಳಗಾಗಬೇಕು ಬಿಲ್ ಕ್ಲಿಯರೆನ್ಸ್ ಅನ್ನೋದು ನಿಯಮ ಇದೆ. ಆದರೆ ಜೂನ್ನಿಂದ ಇಲ್ಲಿವರೆಗೂ ಬಿಲ್ ಕ್ಲಿಯರೆನ್ಸ್ ಆಗ್ತಾ ಇಲ್ಲ. ಒಟ್ಟು 6 ತಿಂಗಳ ಅವಧಿಗೆ ಬಿಲ್ ಕ್ಲಿಯರ್ ಮಾಡೋದು ಬಾಕಿ ಇದೆ ಅಂತ ಹೇಳಿ ಆರೋಪ ಕೇಳೋಕ್ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಇದೊಂಥರ ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋಂಗಾಯ್ತು. ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ, ಆದ್ರೆ ಇಲಾಖೆಯಿಂದ ಯಾಕೆ ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ ಅಂತ? ಸ್ಮಿತಾ, ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಇಎಸ್ಐ ಆಸ್ಪತ್ರೆಗಳಿಗೆ ಸೇರಿದಂತಹ ಬಿಲ್ಗಳನ್ನ ಸಂಪೂರ್ಣವಾಗಿ ಪಾವತಿ ಮಾಡಿದೆ, ಅದರ ದಾಖಲೆಗಳನ್ನ ಕೂಡ ಬಿಟ್ಟಿದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ರಾಜ್ಯದ 8 ಇಎಸ್ಐ ಆಸ್ಪತ್ರೆಗಳೇನಿದೆ, 200ಕ್ಕೂ ಹೆಚ್ಚು ಡಿಸ್ಪೆನ್ಸರಿಗಳೇನಿದೆ, ಆ ಒಂದು ಜಾಗಗಳಿಗೆ ಔಷಧಿಗಳ ಸಪ್ಲೈ ಮಾಡಿದಂತಹ ಒಂದಿಷ್ಟು ಕಂಪನಿಗಳಿಗೆ ಅಂತ ಹೇಳಿದ್ರೆ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳಿಗೆ ಬಿಲ್ಗಳನ್ನ ಪಾವತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮೀನಮೇಷವನ್ನ ಎಣಿಸ್ತಾ ಇದೆ. ಇನ್ನು ಇಎಸ್ಐ ಆಸ್ಪತ್ರೆಗಳಿಗೆ ಒಂದು ಕಡೆ ದೆಹಲಿಯಿಂದ ಕಾರ್ಯಪತ್ರ ಆದ ಬಳಿಕ ಒಂದಿಷ್ಟು ಕಂಪನಿಗಳನ್ನ ಸೂಚನೆ ಮಾಡಲಾಗುತ್ತೆ. ಅವುಗಳು ರಾಜ್ಯವನ್ನ ಸೆಲೆಕ್ಟ್ ಮಾಡುತ್ತೆ. ರಾಜ್ಯವನ್ನ ಸೆಲೆಕ್ಟ್ ಮಾಡಿದ ಬಳಿಕವಾಗಿ ಯಾವೆಲ್ಲ ಆಸ್ಪತ್ರೆಗೆ ಯಾವೆಲ್ಲ ಔಷಧಿಗಳನ್ನ ಸಪ್ಲೈ ಮಾಡಬೇಕು ಅನ್ನೋದರ ಒಂದು ಮಾಹಿತಿಯನ್ನ ದಿಲ್ಲಿಯ ಇಎಸ್ಐ ಆಸ್ಪತ್ರೆಯ ಒಂದು ಆದೇಶದ ಮೇಲೆಗೆ ಎಲ್ಲಾ ರೀತಿಯಾದಂತಹ ಔಷಧಿಗಳನ್ನ ಸಪ್ಲೈ ಮಾಡುತ್ತೆ. ಕಂಪನಿಗಳು ಔಷಧಿಗಳನ್ನ ಸಪ್ಲೈ ಮಾಡಿ ಆಸ್ಪತ್ರೆಗಳಿಗೆ ತಲುಪಿದ ತಕ್ಷಣವೇ ಆಸ್ಪತ್ರೆಯಿಂದ ದೆಹಲಿಗೆ ಪತ್ರವನ್ನ ಬರೆಯುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅಂತ ಹೇಳಿದ್ರೆ ಟೆಂಡರ್ ಮೂಲಕ ನಿಗದಿಯಾಗಿದ್ದಂತಹ ಎಲ್ಲಾ ಔಷಧಿಗಳು ಕೂಡ ನಮ್ಮ ಆಸ್ಪತ್ರೆಗೆ ಬಂದು ಸೇರಿದೆ ಅನ್ನುವ ಒಂದು ಪತ್ರವನ್ನ ದೆಹಲಿಗೆ ಬರೆಯಲಾಗುತ್ತೆ. ಅದಾದ ಬಳಿಕ ಕಂಪನಿಗಳಿಗೆ 4 ರಿಂದ 6 ವಾರದ ಒಳಗಾಗಿ ರಾಜ್ಯದಿಂದ ಅನುದಾನದಲ್ಲಿರುವಂತದ್ರಲ್ಲಿ ಬಿಲ್ ಅನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಳೆದ ಜೂನ್ 25ರಿಂದ 2025 ಏನಿದೆ ಅಲ್ಲಿಂದ ಜೂನ್ನಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬಿಲ್ ಅನ್ನ ಪಾವತಿ ಮಾಡಿಲ್ಲ. ಕೇಂದ್ರ ಸರ್ಕಾರದಿಂದ ಅರ್ಧದಷ್ಟು ಬಿಲ್ ಪಾವತಿಯಾಗಿದೆ. ಆದರೆ ರಾಜ್ಯ ಸರ್ಕಾರದಿಂದ ಬರಬೇಕಾದಂತಹ ಬಿಲ್ ಮಾತ್ರ ಇನ್ನೂ ಬಾಕಿ ಉಳಿದಿರುವಂತದ್ದು. ಪ್ರಮುಖವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಈ ರೀತಿಯಾಗಿ ಬಿಲ್ ಪಾವತಿಯಲ್ಲಿ ವಿಳಂಬ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಶುರುವಾಗ್ತಾ ಇದೆ. ಅನೇಕ ಬಾರಿ ಈಗಾಗಲೇ ಔಷಧಿಯನ್ನ ಸರಬರಾಜು ಮಾಡಿರುವಂತಹ ಕಂಪನಿಗಳೇನಿದೆ ಅವುಗಳು ಪತ್ರವನ್ನ ಬರೆದಿರುವಂತದ್ದು, ಕಾರ್ಮಿಕ ಇಲಾಖೆಯ ಗಮನವನ್ನ ಸೆಳೆಯುವಂತದ್ದು, ಮತ್ತೆ ಇಎಸ್ಐ ಆಸ್ಪತ್ರೆಗಳೇನಿದೆ ಮತ್ತೆ 200ಕ್ಕೂ ಹೆಚ್ಚು ಡಿಸ್ಪೆನ್ಸರಿಗಳೇನಿದೆ ಅವುಗಳಿಗೆ ಕೂಡ ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡಿದೆ. ಅಂತ ಹೇಳಿದ್ರೆ ಜೂನ್ 2025ಕ್ಕೆ ನಾವು ನಿಮಗೆ ಮೆಡಿಸಿನ್ ಗಳನ್ನ ಸಪ್ಲೈ ಮಾಡಿದೀವಿ, ಆದ್ರೆ ಅದರ ಬಿಲ್ ಇನ್ನೂ ಪೆಂಡಿಂಗ್ ಇದೆ ಅನ್ನುವಂತಹ ಒಂದು ಪತ್ರವನ್ನ ಕೂಡ ಬರೆದಿರುವಂತದ್ದು. ಅದರ ಜೊತೆಗೆ ದೆಹಲಿಯ ಮುಖ್ಯ ಕಚೇರಿ ಏನಿದೆ ಇಎಸ್ಐಯ ಮುಖ್ಯ ಕಚೇರಿಗೆ ಕೂಡ ಪತ್ರವನ್ನ ಬರೆಯುವಂತಹ ಕೆಲಸವನ್ನ ಮಾಡಿರುವಂತದ್ದು. ಆದ್ರೆ ರಾಜ್ಯ ಸರ್ಕಾರ ಇಷ್ಟೆಲ್ಲ ಪತ್ರಗಳನ್ನ ಸ್ವೀಕರಿಸಿದ್ರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ, ಬಿಲ್ ಅನ್ನು ಕೂಡ ಪಾವತಿ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಪ್ರಮುಖವಾಗಿ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಔಷಧಿಗಳ ಕೊರತೆಗಳು ಕಾಡುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಿಷ್ಟು ಕಂಪನಿಗಳು ಕಳೆದ ವರ್ಷದ ಬಿಲ್ಗಳು ಪಾವತಿ ಆಗದೇ ಇರುವ ಹಿನ್ನೆಲೆಯಲ್ಲಿ ಹಿಂದೇಟನ್ನ ಹಾಕ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಔಷಧಿ ಕೊರತೆ ಕಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸ್ಮಿತಾ, ಧನ್ಯವಾದ ಚರಣ್ ಮಾಹಿತಿಗಾಗಿ. ಇಎಸ್ಐ ಆಸ್ಪತ್ರೆಗಳಿಗೆ ಔಷಧವನ್ನ ಪೂರೈಸಿದ ಕಂಪನಿಗಳಿಗೆ ಪೇಮೆಂಟ್ ಆಗಿಲ್ಲ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಔಷಧಗಳನ್ನ ಪೂರೈಕೆ ಮಾಡಿದೆ ಕಂಪನಿಗಳು. ಆದ್ರೆ ಬಿಲ್ ಕ್ಲಿಯರ್ ಮಾಡ್ತಿಲ್ಲ ಅನ್ನೋದು
ಇದೀಗ ಔಷಧ ಪೂರೈಸಿದ ಕಂಪನಿಗಳ ಆರೋಪ. 100ಕ್ಕೂ ಅಧಿಕ ಔಷಧ ಕಂಪನಿಗಳಿಗೆ ಬಿಲ್ ಹಣ ಬಾಕಿ ಇದೆಯಂತೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಔಷಧಗಳನ್ನು ಪೂರೈಕೆ ಮಾಡಲಾಗಿದೆ. ಅಂದಾಜು 60 ಕೋಟಿ ಔಷಧ ಬಿಲ್ ಬಾಕಿ. ಇಎಸ್ಐ ನಿಯಮದಂತೆ 6 ವಾರಗಳ ಒಳಗೆ ಹಣವನ್ನ ಪಾವತಿ ಮಾಡಬೇಕು. 2025ರ ಜೂನ್ನಿಂದ ಔಷಧಗಳ ಬಿಲ್ಗೆ ಹಣ ಪಾವತಿಯಾಗಿಲ್ಲ ಅನ್ನೋದು ಆರೋಪ. ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ, ಆದರೆ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಹಣ ರಿಲೀಸ್ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಔಷಧ ಕಂಪನಿಗಳು ಕಂಗಾಲಾಗಿವೆ. ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಬೇಕಾಗಿರುವ ಅನುದಾನ ಬಿಡುಗಡೆಯಾಗಿದೆ, ಆದರೆ ಅದನ್ನ ಹಂಚಿಕೆ ಮಾಡಬೇಕಾಗಿದ್ದ ಲೇಬರ್ ಡಿಪಾರ್ಟ್ಮೆಂಟ್, ಅಲ್ಲಿನ ಅಧಿಕಾರಿಗಳು ಅದನ್ನ ಇನ್ನೂ ಕೂಡ ಬಿಲ್ ಕ್ಲಿಯರ್ ಮಾಡೋ ಗೋಜಿಗೆ ಹೋಗ್ತಿಲ್ಲ ಅನ್ನೋ ಆರೋಪ. 6 ವಾರದ ಒಳಗಾಗಬೇಕು ಬಿಲ್ ಕ್ಲಿಯರೆನ್ಸ್ ಅನ್ನೋದು ನಿಯಮ ಇದೆ, ಆದರೆ ಜೂನ್ನಿಂದ ಇಲ್ಲಿವರೆಗೂ ಬಿಲ್ ಕ್ಲಿಯರೆನ್ಸ್ ಆಗ್ತಾ ಇಲ್ಲ. ಒಟ್ಟು 6 ತಿಂಗಳ ಅವಧಿಗೆ ಬಿಲ್ ಕ್ಲಿಯರ್ ಮಾಡೋದು ಬಾಕಿ ಇದೆ ಅಂತ ಹೇಳಿ ಆರೋಪ ಕೇಳೋಕ್ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಇದೊಂಥರ ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋಂಗಾಯ್ತು. ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ, ಆದ್ರೆ ಇಲಾಖೆಯಿಂದ ಯಾಕೆ ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ ಅಂತ? ಸ್ಮಿತಾ, ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಇಎಸ್ಐ ಆಸ್ಪತ್ರೆಗಳಿಗೆ ಸೇರಿದಂತಹ ಬಿಲ್ಗಳನ್ನ ಸಂಪೂರ್ಣವಾಗಿ ಪಾವತಿ ಮಾಡಿದೆ, ಅದರ ದಾಖಲೆಗಳನ್ನ ಕೂಡ ಬಿಟ್ಟಿದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ರಾಜ್ಯದ 8 ಇಎಸ್ಐ ಆಸ್ಪತ್ರೆಗಳೇನಿದೆ, 200ಕ್ಕೂ ಹೆಚ್ಚು ಡಿಸ್ಪೆನ್ಸರಿಗಳೇನಿದೆ, ಆ ಒಂದು ಜಾಗಗಳಿಗೆ ಔಷಧಿಗಳ ಸಪ್ಲೈ ಮಾಡಿದಂತಹ ಒಂದಿಷ್ಟು ಕಂಪನಿಗಳಿಗೆ ಅಂತ ಹೇಳಿದ್ರೆ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳಿಗೆ ಬಿಲ್ಗಳನ್ನ ಪಾವತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮೀನಾಮೇಷವನ್ನ ಎಣಿಸ್ತಾ ಇದೆ. ಇನ್ನು ಇಎಸ್ಐ ಆಸ್ಪತ್ರೆಗಳಿಗೆ ಒಂದು ಕಡೆಯಲ್ಲಿ ದೆಹಲಿಯಿಂದ ಕಾರ್ಯಪತ್ರ ಆದ ಬಳಿಕ ಒಂದಿಷ್ಟು ಕಂಪನಿಗಳನ್ನ ಸೂಚನೆ ಮಾಡಲಾಗುತ್ತೆ. ಅವುಗಳು ರಾಜ್ಯವನ್ನ ಸೆಲೆಕ್ಟ್ ಮಾಡುತ್ತೆ. ರಾಜ್ಯವನ್ನ ಸೆಲೆಕ್ಟ್ ಮಾಡಿದ ಬಳಿಕವಾಗಿ ಯಾವೆಲ್ಲ ಆಸ್ಪತ್ರೆಗೆ ಯಾವೆಲ್ಲ ಔಷಧಿಗಳನ್ನ ಸಪ್ಲೈ ಮಾಡಬೇಕು ಅನ್ನೋದರ ಒಂದು ಮಾಹಿತಿಯನ್ನ ದಿಲ್ಲಿಯ ಇಎಸ್ಐ ಆಸ್ಪತ್ರೆಯ ಒಂದು ಆದೇಶದ ಮೇಲೆಗೆ ಎಲ್ಲಾ ರೀತಿಯಾದಂತಹ ಔಷಧಿಗಳನ್ನ ಸಪ್ಲೈ ಮಾಡುತ್ತೆ. ಕಂಪನಿಗಳು ಔಷಧಿಗಳನ್ನ ಸಪ್ಲೈ ಮಾಡಿ ಆಸ್ಪತ್ರೆಗಳಿಗೆ ತಲುಪಿದ ತಕ್ಷಣವೇ ಆಸ್ಪತ್ರೆಯಿಂದ ದೆಹಲಿಗೆ ಪತ್ರವನ್ನ ಬರೆಯುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅಂತ ಹೇಳಿದ್ರೆ ಟೆಂಡರ್ ಮೂಲಕ ನಿಗದಿಯಾಗಿದ್ದಂತಹ ಎಲ್ಲಾ ಔಷಧಿಗಳು ಕೂಡ ನಮ್ಮ ಆಸ್ಪತ್ರೆಗೆ ಬಂದು ಸೇರಿದೆ ಅನ್ನುವ ಒಂದು ಪತ್ರವನ್ನ ದೆಹಲಿಗೆ ಬರೆಯಲಾಗುತ್ತೆ. ಅದಾದ ಬಳಿಕ ಕಂಪನಿಗಳಿಗೆ 4 ರಿಂದ 6 ವಾರದ ಒಳಗಾಗಿ ರಾಜ್ಯದಿಂದ ಅನುದಾನದಲ್ಲಿರುವಂತದ್ರಲ್ಲಿ ಬಿಲ್ ಅನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಳೆದ ಜೂನ್ 25ರಿಂದ 2025 ಏನಿದೆ ಅಲ್ಲಿಂದ ಜೂನ್ನಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬಿಲ್ ಅನ್ನ ಪಾವತಿ ಮಾಡಿಲ್ಲ. ಕೇಂದ್ರ ಸರ್ಕಾರದಿಂದ ಅರ್ಧದಷ್ಟು ಬಿಲ್ ಪಾವತಿಯಾಗಿದೆ, ಆದ್ರೆ ರಾಜ್ಯ ಸರ್ಕಾರದಿಂದ ಬರಬೇಕಾದಂತಹ ಬಿಲ್ ಮಾತ್ರ ಇನ್ನೂ ಬಾಕಿ ಉಳಿದಿರುವಂತದ್ದು. ಪ್ರಮುಖವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಈ ರೀತಿಯಾಗಿ ಬಿಲ್ ಪಾವತಿಯಲ್ಲಿ ವಿಳಂಬ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಶುರುವಾಗ್ತಾ ಇದೆ. ಅನೇಕ ಬಾರಿ ಈಗಾಗಲೇ ಔಷಧಿಯನ್ನ ಸರಬರಾಜು ಮಾಡಿರುವಂತಹ ಕಂಪನಿಗಳೇನಿದೆ ಅವುಗಳು ಪತ್ರವನ್ನ ಬರೆದಿರುವಂತದ್ದು, ಕಾರ್ಮಿಕ ಇಲಾಖೆಯ ಗಮನವನ್ನ ಸೆಳೆಯುವಂತದ್ದು, ಮತ್ತೆ ಇಎಸ್ಐ ಆಸ್ಪತ್ರೆಗಳೇನಿದೆ ಮತ್ತೆ 200ಕ್ಕೂ ಹೆಚ್ಚು ಡಿಸ್ಪೆನ್ಸರಿಗಳೇನಿದೆ ಅವುಗಳಿಗೆ ಕೂಡ ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡಿದೆ. ಅಂತ ಹೇಳಿದ್ರೆ ಜೂನ್ 2025ಕ್ಕೆ ನಾವು ನಿಮಗೆ ಮೆಡಿಸಿನ್ ಗಳನ್ನ ಸಪ್ಲೈ ಮಾಡಿದೀವಿ, ಆದ್ರೆ ಅದರ ಬಿಲ್ ಇನ್ನೂ ಪೆಂಡಿಂಗ್ ಇದೆ ಅನ್ನುವಂತಹ ಒಂದು ಪತ್ರವನ್ನ ಕೂಡ ಬರೆದಿರುವಂತದ್ದು. ಅದರ ಜೊತೆಗೆ ದೆಹಲಿಯ ಮುಖ್ಯ ಕಚೇರಿ ಏನಿದೆ ಇಎಸ್ಐಯ ಮುಖ್ಯ ಕಚೇರಿಗೆ ಕೂಡ ಪತ್ರವನ್ನ ಬರೆಯುವಂತಹ ಕೆಲಸವನ್ನ ಮಾಡಿರುವಂತದ್ದು. ಆದ್ರೆ ರಾಜ್ಯ ಸರ್ಕಾರ ಇಷ್ಟೆಲ್ಲ ಪತ್ರಗಳನ್ನು ಸ್ವೀಕರಿಸಿದ್ರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ, ಬಿಲ್ ಅನ್ನ ಕೂಡ ಪಾವತಿ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಪ್ರಮುಖವಾಗಿ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಔಷಧಿಗಳ ಕೊರತೆಗಳು ಕಾಡುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಿಷ್ಟು ಕಂಪನಿಗಳು ಕಳೆದ ವರ್ಷದ ಬಿಲ್ಗಳು ಪಾವತಿ ಆಗದೇ ಇರುವ ಹಿನ್ನೆಲೆಯಲ್ಲಿ ಹಿಂದೇಟನ್ನ ಹಾಕ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಔಷಧಿ ಕೊರತೆ ಕಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸ್ಮಿತಾ, ಧನ್ಯವಾದ ಚರಣ್ ಮಾಹಿತಿಗಾಗಿ.